ಈಗ ಯಾವ್ದು ನಿಮ್ ಚಾನಲ್, ಯಾವ್ದು ನ್ಯೂಸ್ ಚಾನಲ್? BTV. BTV. ನೀವು ಬೇರೆ ಕಂಪ್ನಿ ಬೇರೆ ಇರ್ಲಿಲ್ವಾ ನಿಮ್ದು? ನಂದು BLR ಪೋಸ್ಟ್ ಅಂತ ಇಂಗ್ಲಿಷ್ ನಂದೊಂದಿದೆ, ನನ್ ಸ್ವಂತದ್ದು. ಓಕೆ. ಜೊತೆಗೆ ನಂದು ಬೇರೆ ಇದೆ. ನಾನು ನಾನು ತುಂಬಾ ಕಡೆ ಅಂದ್ರೆ ಇಂಡಿಪೆಂಡೆಂಟ್ ಇದ್ರಲ್ಲಿ ಇನ್ವೆಸ್ಟ್ ಮಾಡಿದೀನಿ. ಅದ್ರ ಜೊತೆಗೆ ನಂದು ಏನೋ BTV ನಲ್ಲಿ ಈಗ BTV ಇಂದ ನಿಮ್ಗೆ ಆಗೋದು ಸಮಸ್ಯೆ ಇನ್ನೆಲ್ಲೂ ಅಲ್ಲ. BTV ನನ್ನ ಸಂಸ್ಥೆಗಳು ಯಾವ್ದ್ರಿಂದನೂ ಆಗಲ್ಲ. BLR ಪೋಸ್ಟ್ ಇನ್ನೊಂದು ಅಲ್ಲ, ತುಂಬಾ ನಮ್ದು ರೀಚ್ ಇದೆ. ಬಟ್ ಅದ್ರಲ್ಲಿ ಯಾವ್ದ್ರಲ್ಲಿ ನಾನು ಮುಟ್ಟಕ್ ಹೋಗಲ್ಲ. BTV ಒಂದ್ ಆಗ್ಬೇಕು, BTV ಒಂದ್ ಸೆಟ್ಲ್ ಆಗ್ಬೇಕು ಅಷ್ಟೇ. ಎಲ್ರು 5 ಕೂಡ ಕೇಳ್ಬಿಡಿ, ಮುಗಿಸ್ಬಿಡ್ತೀನಿ. ಅಂದ್ರೆ ಈಗ್ಲೇ ಆಗ್ಬೇಕು ಅದು. ಅಂದ್ರೆ ಮಾತುಕತೆ ಆದ್ರೆ ಸಾಕು, ನಾಳೆ ಬೆಳಿಗ್ಗೆ ಸ್ಟೋರಿ ಹೋಗಲ್ಲ. ಸ್ಟೋರಿ ಹೋದ್ರೆ 3 ಸಸ್ಪೆನ್ಷನ್ ಆಗ್ಬಿಟ್ರೆ ಮತ್ತೆ ಬರಕ್ಕೆ 6 ತಿಂಗಳು ಒದ್ದಾಡ್ಬೇಕು. ಪೋಸ್ಟಿಂಗ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಒದ್ದಾಡ್ಬೇಕು. ಆಯ್ತು, ಮಾತಾಡ್ತೀನಿ ಬಿಡಿ, ಮಾತಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಒಂದು ಕ್ಲಿಯರ್ ಆಗಿ ಹೇಳಿ, 5-3 ಅಂದ್ರೆ 3 ಜನರದ್ದು. ಇಲ್ಲ ಅಂತಂದ್ರೆ ಅಲ್ಲ, ಒಬ್ಬೊಬ್ಬರಿಗೆ ಅವ್ರದ್ದು ಇಲ್ಲ, ಒಬ್ಬೊಬ್ರಿಗೆ 5. ಇಲ್ಲ ಅಂತಂದ್ರೆ ಅವ್ರದ್ದೊಂದೇ ಕ್ಲಿಯರ್ ಮಾಡ್ಕೊಳ್ಳಿ. ಅವ್ರನ್ನ ಬಿಟ್ಬಿಡೋಣ, ಶಬರೀಶ್ ಅವ್ರನ್ನ ಬಿಟ್ಬಿಡೋಣ. ಸರಿ ಆಯ್ತು. ಇನ್ನು ಏನೋ ಚೇತನ್ ಅಂಡ್ ರಾಮಕೃಷ್ಣ ಅವ್ರನ್ನೂ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ 15 ಮುಗಿಸ್ಬಿಡೋಣ. ಸರಿ ಆಯ್ತು. ಅಲ್ಲಿಗೆ ಅಂದ್ರೆ ಲೈಕ್ ನೀವು ಅರ್ಥ ಮಾಡ್ಕೊಬೇಕು, ನಾನು ಮಧ್ಯ ಇರೋನ್ ಅಷ್ಟೇ. ಓಕೆ. ಕೇಳಿಸ್ಕೊಂಡಲ್ಲ ಈ ಹುಡುಗ ಹೇಳೋದನ್ನ. ನಂದು BLR ಪೋಸ್ಟ್ ಅಂತ ವೆಬ್ಸೈಟು, ಅದರಿಂದ ನಿಮ್ಗೇನೂ ಪ್ರಾಬ್ಲಮ್ ಇಲ್ಲ. ಈಗ ನಿಮ್ಗೆ ಪ್ರಾಬ್ಲಮ್ ಇರೋದು BTV ಇಂದ. 3 ಜನ ತಲೆಗೆ 5-5 ಲಕ್ಷ ಸೇರಿಸಿ ಅವ್ರಿಗೆ 15 ಲಕ್ಷ ಕೊಟ್ಬಿಡಿ, ನೀವು ಸಸ್ಪೆಂಡ್ ಆಗೋದು ತಪ್ಪುತ್ತೆ, ನಾನು ಇದ್ರಲ್ಲಿ ಮಧ್ಯವರ್ತಿ ಅಷ್ಟೇ ಅಂತ ಹೇಳ್ಬಿಟ್ಟು. ಆದ್ರೆ BTV ಅವರು ನಮಗೂ ಈ ಹುಡುಗನ್ಗೂ ಸಂಬಂಧ ಇಲ್ಲ, ನಾವು ಈ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟವ್ರೆ. ಇದು ಕಥೆ ಏನಪ್ಪಾ ಅಂದ್ರೆ, ಮೊನ್ನೆ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿಗಳನ್ನ ಹಿಡಿದು ನಮ್ಮ ಕರ್ನಾಟಕ ಪೊಲೀಸರು ಮರ್ಯಾದೆ ಹರಾಜು ಹಾಕಿದ್ರಲ್ಲ, ಅವಾಗ ಈ ಲಿಮಿಟ್ಸ್ ನಲ್ಲಿದ್ದಂತಹ ಪೊಲೀಸರಿಗೆ ಜನ ಉಗ್ಯೋದಕ್ಕೆ ಶುರು ಮಾಡಿದ್ರು. ಅವರು ಅಲ್ಲಿಂದ ಬಂದು ಇಲ್ಲಿ ಹಿಡ್ಕೊಂಡು ಹೋಗ್ತಾರೆ, ಇಲ್ಲಿ ನೀವೇನ್ ಕತ್ತೆ ಮಿಸ್ತಾ ಇದ್ದೀರಾ ಅಂತ. ಈ ಕೊತ್ತನೂರು ಇನ್ಸ್ಪೆಕ್ಟರ್ ಚೇತನ್, ಅವಲಹಳ್ಳಿ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ, ಬಾಗಲೂರು ಇನ್ಸ್ಪೆಕ್ಟರ್ ಶಬರೀಶು, ಇವ್ರುಗಳ ಗಮನಕ್ಕೆ ಬರದೆ ಈ ಮಟ್ಟದಲ್ಲಿ ಡ್ರಗ್ ಫ್ಯಾಕ್ಟರಿ ಇವ್ರ ಲಿಮಿಟ್ಸ್ ಅಲ್ಲಿ ನಡ್ಸಕ್ ಸಾಧ್ಯನಾ? ಈ ಮೂರ್ಗೂ ಈ ಫ್ಯಾಕ್ಟರಿಗಳಿಂದ ತಿಂಗಳ ಮಾಮೂಲು ಬರ್ತಿತ್ತ? ಹಿಂಗೆಲ್ಲ ಜನ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇದ್ರ ಬಗ್ಗೆ ಸ್ಟೋರಿ ರೆಡಿ ಆಗ್ಬಿಟ್ಟೈತೆ. ಅದು ಟೆಲಿಕಾಸ್ಟ್ ಆದ್ರೆ ನೀವು 3 ಜನ ಮನೆಗೆ ಹೋಗ್ಬೇಕಾಗುತ್ತೆ, ಅದಕ್ಕೆ ತಲಾ 5 ಲಕ್ಷ ಸೇರಿಸ್ಕೊಟ್ಬಿಡಿ, ನಿಮ್ ಪಾಡಿ ನಿಮ್ಮನ್ನ ಬಿಡ್ಬಿಡ್ತೀವಿ ಅಂತ ಹೇಳದ್ನಂತೆ ಈ ಹುಡುಗ. ಅದಕ್ಕೆ ಈ ಪೊಲೀಸ್ ಬೃಹಸ್ಪತಿಗಳು ಈ ವಿಚಾರವನ್ನ ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸ್ವಲ್ಪ ಲೇಟಾಗಿ ಕಂಪ್ಲೇಂಟ್ ಕೊಟ್ರಂತೆ. ಆಮೇಲೆ ಈ ಹುಡುಗನನ್ನ ವಶಕ್ಕೆ ತಗೊಂಡು ತನಿಖೆ ಶುರು ಮಾಡಿದ್ರಂತೆ. ಇವ್ರದ್ದೇ ಸ್ಟೇಷನ್ನು, ಇವ್ರದ್ದೇ FIR, ಇವರೇ ಕಂಪ್ಲೇಂಟ್ ಕೊಡೋದು, ಇವರೇ ಅರೆಸ್ಟ್ ಮಾಡೋದು, ಇವರೇ ತನಿಖೆ ಮಾಡೋದು. ಇದೊಂಥರ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಈ ಪೊಲೀಸರು ಆ ಹುಡುಗ ಬ್ಲಾಕ್ ಮೇಲ್ ಮಾಡೋ ರೇಂಜ್ಗೆ ಯಾಕೆ ಮುಕ್ಕು ಮಸಿ ಬಳ್ಕೋಬೇಕಿತ್ತು ಅಂತ. ಮಾಡೋ ಕೆಲಸ ನೆಟ್ಟಿಗೆ ಮಾಡಿದ್ರೆ ಯಾವನಾದ್ರೂ ಬಂದು ಯಾಕೆ ಬ್ಲಾಕ್ ಮೇಲ್ ಮಾಡ್ತಿದ್ದ? ಸದ್ಯಕ್ಕೆ ಬ್ಲಾಕ್ ಮೇಲ್ ಮಾಡೋನು ಅರೆಸ್ಟ್ ಆಗೋನೆ, ಕೆಲಸ ನೆಟ್ಟಿಗೆ ಮಾಡದೆ ಕರ್ನಾಟಕ ಪೊಲೀಸರ ಮಾನನ ಮಹಾರಾಷ್ಟ್ರ ಪೊಲೀಸರ ಮುಂದೆ ಹರಾಜು ಹಾಕಿದ ಖಾಕಿಗಳು ಸಸ್ಪೆಂಡ್ ಆಗೋರೆ. ಸದ್ಯಕ್ಕಷ್ಟೇ ಖುಷಿ.